ಬೆಂಗಳೂರಿನ ವ್ಯಾಪಾರಸ್ಥರಿಗೆ ಟ್ಯಾಕ್ಸ್ ವಿಚಾರಕ್ಕೆ ಕೊಟ್ಟಂತಹ ನೋಟಿಸು ಶಾಕ್ ಅನ್ನು ಕೊಟ್ಟಿತ್ತು. ಹಾಗಾಗಿ ವ್ಯಾಪಾರಸ್ಥರು ಈಗ ಮತ್ತೆ ನಗದಿನ ಮೊರೆ ಹೋಗ್ತಾ ಇದ್ದಾರೆ. ಮೋದಿ ಡಿಜಿಟಲ್ ಪೇಮೆಂಟ್ ಕನಸಿಗೆ ಇದು ಹೊಡೆತ ಕೊಡ್ತಾ ಇದೆ. ಟ್ಯಾಕ್ಸ್ ಭಯದಿಂದ ಯುಪಿಐ ಪೇಮೆಂಟ್ಗೆ ವ್ಯಾಪಾರಿಗಳು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಟ್ಯಾಕ್ಸ್ ಭಯದಿಂದ ಬರೀ ಕ್ಯಾಶ್ ಅನ್ನು ಪಡೆಯೋದಕ್ಕೆ ವ್ಯಾಪಾರಿಗಳು ಮುಂದಾಗ್ತಾ ಇರುವಂಥದ್ದು. ಕೆಲವು ಅಂಗಡಿಗಳ ಮುಂದಂತೂ ನೋ ಡಿಜಿಟಲ್ ಪೇಮೆಂಟ್ ಅನ್ನುವಂತಹ ಬೋರ್ಡ್ ಕಾಣಿಸ್ತಾ ಇದೆ. ಟ್ಯಾಕ್ಸ್ನಿಂದ ಪಾರಾಗೋದಕ್ಕೆ ನಗದು ವ್ಯವಹಾರಕ್ಕೆ ವ್ಯಾಪಾರಸ್ಥರು ಮುಂದಾಗ್ತಾ ಇದ್ದಾರೆ. ಈ ಮೂಲಕ ಮತ್ತೊಮ್ಮೆ ಹಳೆ ಪದ್ಧತಿಗೆ ಜನ ಮಾರು ಹೋಗ್ತಾ ಇರುವಂಥದ್ದು. ಆದಾಯ ಅಷ್ಟಿಲ್ಲ ಅಂದರೂ ಕೂಡ ಟ್ಯಾಕ್ಸ್ ಅದಕ್ಕಿಂತ ಜಾಸ್ತಿ ಬರ್ತಾ ಇದೆ ಅಂತ ಹೇಳಿ. ಅದಕ್ಕೆ ಕಾರಣ ಈ ಡಿಜಿಟಲ್ ಪೇಮೆಂಟ್ ಅಂತ. ಹಾಗಾಗಿ ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ ಯು ಪಿ ಐ ಪೇಮೆಂಟನ್ನು ಬಿಟ್ಬಿಟ್ಟು ಮತ್ತೆ ಕ್ಯಾಶ್ ಕೊಟ್ಟು ನೀವು ವ್ಯಾಪಾರವನ್ನು ಮಾಡಿ ಅಂಥೇಳಿ ವ್ಯಾಪಾರಸ್ಥರು ಹೇಳ್ತಾ ಇದ್ದಾರೆ. ಇದು ಗ್ರಾಹಕರಿಗೂ ಕೂಡ ಒಂದು ರೀತಿ ಹೊಸ ಟೆನ್ಷನನ್ನು ಶುರು ಮಾಡಿಬಿಟ್ಟಿದೆ. ಬೆಂಗಳೂರಿನ ಹಲವು ಕಡೆಗಳಲ್ಲಿ ಈ ಸ್ಕ್ಯಾನರ್ಗಳನ್ನು ಅಂಗಡಿಯ ಮಾಲೀಕರುಗಳು ಹರಿದು ಹಾಕ್ತಾ ಇದ್ದಾರೆ. ನೀವು ಏನೇ ತಗೊಳ್ಳಿ ಕ್ಯಾಶ್ ಕೊಟ್ಟು ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಕ್ಯಾಶ್ಲೆಸ್ ದುನಿಯಾ ಮಾಡಬೇಕು, ಜೊತೆಗೆ ಡಿಜಿಟಲ್ ಪೇಮೆಂಟ್ ವಿಚಾರದಲ್ಲಿ ಕ್ರಾಂತಿ ಮಾಡಬೇಕು ಅಂಥೇಳಿ ಮೋದಿ ಏನು ದೊಡ್ಡ ಕನಸನ್ನು ಕಂಡಿದ್ರು, ಅದಕ್ಕೂ ಕೂಡ ಕೊಟ್ಟಂತಹ ನೋಟಿಸು ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳು ಹೊಡೆತ ಕೊಡುವ ರೀತಿಯಲ್ಲಿ ಕಾಣಿಸ್ತಾ ಇರುವಂಥದ್ದು. ಮೋದಿಯವರ ಡಿಜಿಟಲ್ ಪೇಮೆಂಟ್ ಕನಸಿಗೆ ಇದು ಹೊಡೆತ ಕೊಡ್ತಾ ಇದೆ ಅನ್ನೋದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಟ್ಯಾಕ್ಸ್ ಭಯದಿಂದ ಈಗ ಮತ್ತೆ ಯು ಪಿ ಐ ಪೇಮೆಂಟನ್ನು ಮಾಡಿಸ್ಕೊಳ್ಳೋದಕ್ಕೆ ವ್ಯಾಪಾರಸ್ಥರು ಹೆದರಬೇಕಾದಂತಹ ಪರಿಸ್ಥಿತಿ ಇದೆ. ಹಾಗಾಗಿ ಅಂಗಡಿಯ ಮಾಲೀಕರುಗಳು, ವ್ಯಾಪಾರಸ್ಥರುಗಳು ಅಂಗಡಿಯಲ್ಲಿಟ್ಟಂತಹ ಸ್ಕ್ಯಾನರ್ಗಳನ್ನು ಈಗ ಹರಿದು ಹಾಕ್ತಾ ಇದ್ದಾರೆ. ಕ್ಯಾಶನ್ನು ಕೊಟ್ಟೇನೆ ನೀವು ವ್ಯವಹರಿಸಿ ಅಂತ ಹೇಳ್ತಿದ್ದಾರೆ.